ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಹೊಸ ವಿಡಿಯೋ. ಪರ್ಮನೆಂಟಾಗಿ ಮೃತ್ಯು ಲೋಕವು ಅಮರಲೋಕವಾಗಿ ಪರಿವರ್ತನೆ ಆಗಲಿದೆ. ಈ ಮೃತ್ಯು ಲೋಕವನ್ನು ಅಮರಲೋಕವನ್ನಾಗಿ ಬದಲಾಯಿಸಲೇಬೇಕಾಗಿದೆ. ಏಕೆಂದರೆ ಬೇರೆ ಮಲ್ಟಿವರ್ಸ್ನಲ್ಲಿ ಎಲ್ಲಿಯೂ ಸಹ, ಅಂದರೆ ಅಲ್ಲಿರುವ ಯೂನಿವರ್ಸ್ಗಳಲ್ಲಿ, ಗ್ಯಾಲಕ್ಸಿಗಳಲ್ಲಿ ಎಲ್ಲಿಯೂ ಸಹ ಈ ರೀತಿಯ ಮೃತ್ಯು ಲೋಕಗಳಿಲ್ಲ. ಎಲ್ಲೆಡೆ ಅಮರ ಲೋಕವೇ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಅಲ್ಲಿ ಜನನ ಮರಣವೆಂಬ ಚಕ್ರವೇ ನಡೆಯುವುದಿಲ್ಲ. ಎಂದಿನಿಂದ ಅನಂತಾನಂತ ಮಲ್ಟಿವರ್ಸ್ಗಳು ಸೃಷ್ಟಿಯಾಗಿವೆಯೋ ಅಲ್ಲಿಯವರೆಗೆ, ಅಂದರೆ ಇಲ್ಲಿಯ ತನಕ ಎಲ್ಲಿಯೂ ಸಹ ಮೃತ್ಯು ಲೋಕಗಳು ಸೃಷ್ಟಿಯಾಗಿದ್ದೇ ಇಲ್ಲ. ಅಲ್ಲಿ ಸದಾ ಕಾಲಕ್ಕೂ ಅಮರ ಲೋಕಗಳೇ ಇವೆ. ಈಗ ಆ ಮಲ್ಟಿವರ್ಸ್ಗಳಂತೆ ನಮ್ಮ ಮಲ್ಟಿವರ್ಸ್ ಸದಾ ಕಾಲಕ್ಕೆ ಅಮರಲೋಕವಾಗಿ ಪರಿವರ್ತನೆ ಆಗಲಿದೆ. ಇದನ್ನು ಆಲ್ಮೈಟಿ ಅಥಾರಿಟಿಯು ಮಾಡಲಿದ್ದಾನೆ. ಏಕೆಂದರೆ ಪದೇ ಪದೇ ಜನನ ಮರಣ, ರಚನೆ ಅಂದರೆ ಸರ್ಜನೆ ವಿಸರ್ಜನೆಗಳಲ್ಲಿ ಆತ್ಮಗಳು ಪದೇ ಪದೇ ಸಿಲುಕಿಕೊಳ್ಳುವುದು, ಕಾಲಕಾಲಕ್ಕೆ ಪ್ರಳಯಗಳು, ಪ್ರಕೃತಿಯ 5 ತತ್ವಗಳು ದುಃಖವನ್ನು ನೀಡುವುದು, ಇದೆಲ್ಲದರಿಂದ ಆತ್ಮಗಳಿಗೆ ಮುಕ್ತಿಯನ್ನು ಆಲ್ಮೈಟಿಯು ಕೊಡಲು ಬಯಸಿದ್ದಾನೆ. ಭೂಮಿಯ ಮೇಲೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಪ್ರತಿಯೊಂದು ಯುಗಗಳಲ್ಲಿಯೂ ಸಹ ಸ್ವಲ್ಪ ಸ್ವಲ್ಪವಾಗಿ ದುಃಖವು ಹೆಚ್ಚುತ್ತಾ ಹೋಗಿ ಕಲಿಯುಗದ ಕೊನೆಯಲ್ಲಿ ಅತಿ ಭಯಂಕರ ಯಾತನೆಗಳನ್ನು ಆತ್ಮಗಳು ಅನುಭವಿಸಬೇಕಾಗಿ ಬರುತ್ತಿದೆ. ಈಗ ಎಲ್ಲಿಯೂ ಸಹ ಇಂತಹ ಜಗತ್ತನ್ನು ಇಡಲು ಆಲ್ಮೈಟಿಯು ಇಚ್ಛಿಸುತ್ತಿಲ್ಲ. ತಾನು ಮೊದಲು ಸೃಷ್ಟಿ ಮಾಡಿದಂಥ ಸೃಷ್ಟಿ ಆನಂದದಾಯಕವೇ ಆಗಿತ್ತು. ಮೊದಲು ಪರಮ ಪುರುಷ, ಪರಮ ಪ್ರಕೃತಿ ಸೃಷ್ಟಿಯಾಗಿದ್ದರು. ನಂತರ ಇವರುಗಳು ಆತ್ಮಚೇತನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಇವರೇ ಮುಂದೆ ದೇವತೆಗಳಾದರು. ನಂತರ ದೇವತೆಗಳೇ ಮನುಷ್ಯರಾದರು. ನಂತರದಲ್ಲಿ ಆತ್ಮಶಕ್ತಿ ಸಂಪೂರ್ಣ ಕುಸಿದು ಹೋಗಿ ಮನುಷ್ಯರು ಪಾತಾಳ ಲೋಕಗಳಲ್ಲಿ ಅಸುರರಾಗುತ್ತಾ ಹೋದರು. ಹೀಗೆ ಆತ್ಮಗಳು ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಗಿ ಈ ಮೃತ್ಯು ಲೋಕವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಕೆಳಗಿನ ಪಾತಾಳ ಲೋಕಗಳಲ್ಲಿ ಅಸುರರು ಇರುತ್ತಾರೆ. ಭೂಮಿಯಿಂದ ಮೇಲೆ ಭೂರ್ಲೋಕವಿದೆ. ನಂತರ ದೇವತೆಗಳು ಇರುವಂತಹ ಸ್ವರ್ಗಲೋಕವಿದೆ. ಇದರ ನಂತರ ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಇದಕ್ಕೂ ಮೇಲೆ ಶಿವಪುರಿ ಹಾಗೂ ಎಲ್ಲದಕ್ಕೂ ಮೇಲೆ ಪರಂಧಾಮವಿದೆ. 4 ಯುಗಗಳು ಜರುಗಿದ ಮೇಲೆ ಅರ್ಧ ಪ್ರಳಯವಾಗುತ್ತದೆ. ಬ್ರಹ್ಮನಿಂದ ಸರ್ಜನೆ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಂಕರನಿಂದ ವಿನಾಶ. ಹೀಗೆ ಕಾಲಕಾಲಕ್ಕೆ ಪ್ರಳಯಗಳು ಜರುಗುತ್ತಲೇ ಇರುತ್ತವೆ. 4 ಯುಗಗಳ ನಂತರ ಒಂದು ಅರ್ಧ ಪ್ರಳಯವಾಗುತ್ತದೆ. ಇದೇ ರೀತಿ 71 ಬಾರಿ ಅರ್ಧ ಪ್ರಳಯಗಳು ಜರುಗಿದಾಗ ಒಂದು ಪ್ರಳಯವಾಗುತ್ತದೆ. ಈ ಪ್ರಳಯದಲ್ಲಿ ಸಂಪೂರ್ಣ ಮನುಸೃಷ್ಟಿಯೇ ವಿನಾಶ ಹೊಂದುತ್ತದೆ. ಇದನ್ನು ಒಂದು ಮನ್ವಂತರ ಎನ್ನುತ್ತೇವೆ. ಮನ್ವಂತರ ಎಂದರೆ ಮನುಷ್ಯ ಸೃಷ್ಟಿ ಸಂಪೂರ್ಣವಾಗಿ ವಿನಾಶ ಹೊಂದಿ ಹೊಸ ಮಾನವ ಸೃಷ್ಟಿಯ ಆರಂಭವಾಗುವುದು ಎಂದರ್ಥ. ಹೀಗೆ 14 ಮನ್ವಂತರಗಳು ಜರುಗಿದಾಗ ಒಂದು ಕಲ್ಪ ಪ್ರಳಯವಾಗುತ್ತದೆ. ಭಗವಾನ್ ವಿಷ್ಣು ಆಗ ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಹೊರಡಿಸಿ ಸಂಪೂರ್ಣ ವಿನಾಶ ಮಾಡುತ್ತಾನೆ. ಇದರಲ್ಲಿ ಸ್ವರ್ಗ ನರಕ ಎಲ್ಲವೂ ನಶಿಸಿ ಹೋಗುತ್ತವೆ. ಆಗ ಬ್ರಹ್ಮನಿಗೆ 1 ದಿನವಾಗುತ್ತದೆ. ಅಂದರೆ ಬ್ರಹ್ಮನ 1 ದಿನದಲ್ಲಿ ಒಂದು ಕಲ್ಪ ಪ್ರಳಯ ಜರುಗುತ್ತದೆ. ಒಂದು ಕಲ್ಪ ಪ್ರಳಯದಲ್ಲಿ 1,000 ಚತುರ್ಯುಗಗಳು ಜರುಗುತ್ತವೆ. ಬ್ರಹ್ಮನಿಗೆ 100 ವರ್ಷವಾದಾಗ ಬ್ರಹ್ಮಾಂಡದ ಆಯಸ್ಸು ಮುಗಿದು ಹೋಗುತ್ತದೆ. ಬ್ರಹ್ಮಾಂಡದ ರಚನಾಕಾರ ನಿರ್ಗುಣ ಬ್ರಹ್ಮನಾಗಿದ್ದಾನೆ. ಈ ರಚನಾಕಾರ ಬ್ರಹ್ಮಾಂಡದ ಆಯಸ್ಸು ಮುಗಿದಾಗ ಸೂರ್ಯನಲ್ಲಿ ಪ್ರವೇಶ ಮಾಡಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಇದನ್ನು ಮಹಾಕಲ್ಪ ಪ್ರಳಯ ಎನ್ನುತ್ತೇವೆ.
ಹೀಗೆ ಅನಂತಾನಂತ ಬ್ರಹ್ಮಾಂಡಗಳಿವೆ. ಮಹಾಕಾಲ ಪ್ರಳಯದಲ್ಲಿ ಮಹಾಶಿವನು ಮಹಾಕಾಲಾಗ್ನಿಯನ್ನು ಹೊರಡಿಸಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮಹಾಕಾಲ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಇದರಂತೆ ಇವೆಲ್ಲವೂ ನಿರಂತರವಾಗಿ ಜರುಗುತ್ತಲೇ ಇರುತ್ತವೆ. ಶಾಸ್ತ್ರಗಳಲ್ಲಿಯೂ ಸಹ ಪ್ರತಿ ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಸರ್ಜನೆಯಾಗುತ್ತವೆ ಮತ್ತು ವಿಸರ್ಜನೆಗೊಳ್ಳುತ್ತವೆ ಎಂದು ಬರೆಯಲಾಗಿದೆ. ಮಹಾಶಿವನ ಒಂದು ಕ್ಷಣ ಬ್ರಹ್ಮನ 100 ವರ್ಷವಾಗುತ್ತದೆ. ಹಾಗೂ ಬ್ರಹ್ಮನ ಒಂದು ಕ್ಷಣದಲ್ಲಿ ಭೂಮಿಯ ಮೇಲೆ 1,00,000 ವರ್ಷಗಳೇ ಜರುಗುತ್ತವೆ. ಇದಕ್ಕಾಗಿ ಕೋರಿಲೇಷನ್ ಬಿಟ್ವೀನ್ ಟೈಮ್, ಸ್ಪೇಸ್ ಆ್ಯಂಡ್ ಸ್ಪೀಡ್ ಎನ್ನುವಂತಹ ಬಾಪೂಜಿಯವರ ವಿಡಿಯೋವನ್ನು ನೋಡಿ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಬಹುದು. ಸಮಯದ ವೇಗ ಪವರ್ನ ಲೆಕ್ಕಾಚಾರದಂತೆ ನಡೆಯುತ್ತದೆ. ಕಾಲಚಕ್ರ ಅದರ ಪವರ್ ಮೇಲೆ ಅವಲಂಬಿಸಿದೆ. ಕಾಲಚಕ್ರಗಳು ಉರುಳುತ್ತಿದ್ದಾಗ ಮೃತ್ಯುಲೋಕದಲ್ಲಿ ಆತ್ಮರಿಗೆ ಅಪಾರ ದುಃಖ, ನೋವು ಸಹಿಸಬೇಕಾಗಿ ಬರುತ್ತದೆ. ಈ ರೀತಿಯ ವಿನಾಶ, ಮೃತ್ಯು ಬೇರೆ ಯಾವ ಮಲ್ಟಿವರ್ಸ್ಗಳಲ್ಲಿಯೂ ಸಹ ಇಲ್ಲವಾಗಿದೆ. 100 ಕಲಾದ ಅನಂತಾನಂತ ಮಲ್ಟಿವರ್ಸ್ಗಳಿವೆ. ಅವುಗಳಲ್ಲಿ ಅನಂತಾನಂತ ಯೂನಿವರ್ಸ್ಗಳಿವೆ. ಯೂನಿವರ್ಸ್ಗಳಲ್ಲಿ ಅನಂತಾನಂತ ಗ್ಯಾಲಕ್ಸಿಗಳಿವೆ. ಅವುಗಳಲ್ಲಿ ಅನಂತಾನಂತ ಸೋಲಾರ್ ಸಿಸ್ಟಮ್ಗಳಿವೆ. ಆದರೆ ಅಲ್ಲಿ ಎಲ್ಲಿಯೂ ಸಹ ಮೃತ್ಯುಲೋಕಗಳು ಇಲ್ಲ. ಅಲ್ಲಿ ಪರಮ ಪ್ರಕಾಶ, ಪರಮ ಲೈಟ್ನ ಜಗತ್ತಿದೆ. ಕೇವಲ ನಮ್ಮ 100 ಕಲಾದ ಮಲ್ಟಿವರ್ಸ್ ಮಾತ್ರ ಮೃತ್ಯುಲೋಕವಾಗಿ ಪರಿವರ್ತನೆಯಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪಂಚತತ್ವದ ಈ ಜಗತ್ತು ಈಗ ಪರಿವರ್ತನೆಯಾಗಲಿದೆ. ಪಂಚತತ್ವ, ಜಡ ಹಾಗೂ ಚೇತನ, ಇದರ ಬಗ್ಗೆ ಶಾಸ್ತ್ರಗಳಲ್ಲಿಯೂ ಸಹ ಹೇಳಲಾಗಿದೆ. ಜಡ ಅಂದರೆ 5 ತತ್ವದ ಜಗತ್ತು. ಚೇತನ ಎಂದರೆ ಆತ್ಮ ಎಂದರ್ಥ. ಆತ್ಮನ ಮೇಲೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಈ ಆವರಣಗಳು ಆವರಿಸಿಕೊಂಡಿವೆ. ಆತ್ಮವು ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಲೇ ಬರುತ್ತಿದೆ. ಇನ್ನು ಮುಂದೆ ಇಂತಹ ಜಗತ್ತು ಎಲ್ಲಿಯೂ ಸಹ ಸೃಷ್ಟಿಯಾಗುವುದಿಲ್ಲ. ಪ್ರತಿಯೊಂದು ಮೃತ್ಯುವೇ ಇರದ ಅಮರ ಲೋಕವಾಗಿ ಬದಲಾಗಲಿದೆ. ಏಕೆಂದರೆ ಆಲ್ಮೈಟಿಯು ಇಂತಹ ಮೃತ್ಯುಲೋಕವನ್ನು, ದುಃಖದಿಂದ ಕೂಡಿದ ಜಗತ್ತನ್ನು ಇನ್ನು ಮುಂದೆ ನಡೆಸಲಾರ. ಮೃತ್ಯುಲೋಕವನ್ನು ಸದಾಕಾಲಕ್ಕೂ ಪರ್ಮನೆಂಟಾಗಿ ಆನಂದವೇ ತುಂಬಿರುವ ಅಮರ ಲೋಕವನ್ನಾಗಿ ಪರಿವರ್ತನೆ ಮಾಡಲಿದ್ದಾನೆ ಆಲ್ಮೈಟಿ ಅಥಾರಿಟಿ. ಅಮರಲೋಕ ಎಂದರೆ ಪರಮಧಾಮ. ಪರಂಧಾಮದಲ್ಲಿ ಪರಮ ಶಾಂತಿ, ಪರಮ ಆನಂದ, ಪರಮ ಸುಖವೇ ಇರುತ್ತದೆ. ಇಂತಹ ಲೋಕ ಹೇಗೆ ಸೃಷ್ಟಿಯಾಗುವುದು? ಎಲ್ಲರೂ ಇದಕ್ಕಾಗಿ ಜಾಗೃತರಾಗಬೇಕಿದೆ. ಇದರಿಂದ ಮಲ್ಟಿವರ್ಸ್, ಯೂನಿವರ್ಸ್, ಗ್ಯಾಲಕ್ಸಿ ಎಲ್ಲೆಡೆ ಸೂಕ್ಷ್ಮ ಜಗತ್ತುಗಳಲ್ಲಿ ಜ್ಞಾನ ಹರಡುವುದು. ಸ್ಥೂಲ ಜಗತ್ತಿನಲ್ಲಿ ಈಗ ಜ್ಞಾನ ಹರಡುತ್ತಿದೆ. ಸೂಕ್ಷ್ಮದಲ್ಲಿಯೂ ಹರಡಲಿದೆ. ಎಲ್ಲ ಆತ್ಮರು ಜಾಗೃತಗೊಳ್ಳಲಿದ್ದಾರೆ. ಸಂಪೂರ್ಣ ಮಲ್ಟಿವರ್ಸ್ ಪರಮ ಪ್ರಕಾಶದ ಮಲ್ಟಿವರ್ಸ್ ಆಗಿ ಬದಲಾಗಲಿದೆ. ಇದರ ಸಂಪೂರ್ಣ ಪ್ರಕ್ರಿಯೆ ತಿಳಿದುಕೊಳ್ಳಬೇಕು ಎಂದರೆ ಬಾಪೂಜಿಯವರ ವಿಡಿಯೋಗಳನ್ನು ನೋಡಲೇಬೇಕು. ಬ್ರಹ್ಮಜ್ಞಾನ ತಿಳಿದುಕೊಳ್ಳಲೇಬೇಕಾಗುತ್ತದೆ. ಬ್ರಹ್ಮಜ್ಞಾನವೆಂದರೆ ಬ್ರಹ್ಮಾಂಡದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವಾಗಿದೆ. ಮಹಾಬ್ರಹ್ಮಾಂಡದ ಜ್ಞಾನ ಎಂದರೆ ಗ್ಯಾಲಕ್ಸಿಯ ಜ್ಞಾನ, ಮಹಾಬ್ರಹ್ಮನ ಜ್ಞಾನ. ಪರಮ ಮಹಾಬ್ರಹ್ಮಾಂಡದ ಜ್ಞಾನ ಎಂದರೆ ಯೂನಿವರ್ಸ್ನ ಜ್ಞಾನ, ಪರಮ ಮಹಾಬ್ರಹ್ಮನ ಜ್ಞಾನವಾಗಿದೆ. ಇಡೀ ಮಲ್ಟಿವರ್ಸ್ ಹಾಗೂ ಮಲ್ಟಿವರ್ಸ್ನಲ್ಲಿ ಇರುವ ಎಲ್ಲ ಬ್ರಹ್ಮಾಂಡಗಳ ಸರ್ಜನೆ, ವಿಸರ್ಜನೆಗಳು ಕಾಲಕಾಲಕ್ಕೆ ನಡೆಯುತ್ತಲೇ ಇರುತ್ತದೆ. ಮುಂದೆ ಎಂದಿಗೂ ಸಹ ಪುನಃ ಈ ರೀತಿಯ ಸರ್ಜನೆ, ವಿಸರ್ಜನೆ, ಪ್ರಳಯಗಳು, ಯಾವುದೇ ರೀತಿಯ ದುಃಖ, ನೋವುಗಳು ಆಗದಂತೆ ಸದಾ ಪರಮ ಸುಖ, ಪರಮ ಆನಂದಮಯ ಹಾಗೂ ಪರಮ ಶಾಂತಿಯ ಜಗತ್ತು ನಿರ್ಮಾಣವಾಗಲಿದೆ. ಇದಕ್ಕಾಗಿ ಹೊಸ ಜಗತ್ತಿಗಾಗಿ ಈಗ ಹೊಸ ಜ್ಞಾನವು ಬೇಕಿದೆ. ಆ ಹೊಸ ಜ್ಞಾನ ಬೇಹದ್ ಪರಮ ಜ್ಞಾನ. ಇದನ್ನು ಬಾಪೂಜಿಯವರು ನಮಗೆ ನೀಡಿದ್ದಾರೆ.
ಈ ಪರಮಜ್ಞಾನ ಯಾವ ಶಾಸ್ತ್ರಗಳಲ್ಲಿಯೂ ಸಹ ಬರೆದಿಲ್ಲ. ಎಲ್ಲಿಯೂ ನಿಮಗೆ ಇದು ಸಿಗಲಾರದು. ಸನಾತನ ಜ್ಞಾನ ಎಂದರೆ ಎಂದಿಗೂ ಅಳಿಸದ ಅವಿನಾಶಿ ಜ್ಞಾನ ಎಂದರ್ಥ. ಇಂತಹ ಜ್ಞಾನವು ಎಂದಿಗೂ ಅಳಿಸಲಾರದ ಅಮರ ಲೋಕಗಳಲ್ಲಿ ಅಂದರೆ ಬೇರೆಯ ಮಲ್ಟಿವರ್ಸ್ಗಳಲ್ಲಿದೆ. ಬೇರೆ ಮಲ್ಟಿವರ್ಸ್ಗಳು ಹಾಗೂ ಅವುಗಳಲ್ಲಿರುವಂತಹ ಗ್ಯಾಲಕ್ಸಿ ಯೂನಿವರ್ಸ್ಗಳಲ್ಲಿಯೂ ಸಹ ಅವುಗಳು ಸೃಷ್ಟಿಯಾದಾಗಿನಿಂದ ವಿಸರ್ಜನೆ ಆಗಿಯೇ ಇಲ್ಲ. ನಮ್ಮ ಮಲ್ಟಿವರ್ಸ್ ಮಾತ್ರ ಸರ್ಜನೆ ವಿಸರ್ಜನೆಗೆ ಒಳಗಾಗುತ್ತಲೇ ಬರುತ್ತಿದೆ. ಅಮರಲೋಕ ಎಂದರೆ ಪರಮಧಾಮ. ಪರಮಧಾಮದಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮನಿರುತ್ತಾನೆ. ಬ್ರಹ್ಮ ಎಂದರೆ ಬ್ರಹ್ಮಪುರಿಯಲ್ಲಿ ಇರುವ ಬ್ರಹ್ಮನಾಗಿಲ್ಲ. ಅವನು ನಿರಾಕಾರ ನಿರ್ಗುಣ ಬ್ರಹ್ಮನಾಗಿರುತ್ತಾನೆ. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಪರಮಧಾಮಗಳಿವೆ. ದೊಡ್ಡ ದೊಡ್ಡ ಪರಮಧಾಮಗಳು ಹಾಗೂ ಚಿಕ್ಕ ಚಿಕ್ಕ ಪರಮಧಾಮಗಳೂ ಸಹ ಇವೆ. ಈ ರೀತಿ ಬೇರೆ ಬೇರೆ ಪ್ರಕಾರದ ಪರಮಧಾಮಗಳು ಬೇರೆ ಬೇರೆ ಪರಮಲೈಟ್ನ ಕಲಾದ ಪರಮಧಾಮಗಳಾಗಿರುತ್ತವೆ. ಆದರೆ ಈ ರೀತಿಯ ಮೃತ್ಯುಲೋಕಗಳು ಎಲ್ಲಿಯೂ ಇಲ್ಲ. ಈ ರೀತಿ ಪಂಚತತ್ವದ ಜಗತ್ತು 14 ಲೋಕಗಳೂ ಸಹ ಅಲ್ಲಿ ಎಲ್ಲಿಯೂ ಇಲ್ಲ. ಎಲ್ಲವೂ ಪರಮಧಾಮಗಳೇ ಆಗಿವೆ. ಈಗ ಎಲ್ಲವೂ ಪರಿವರ್ತನೆ ಆಗಲಿದೆ. ಇದಕ್ಕಾಗಿ ಬಾಪೂಜಿಯವರು ಬೇಹದ್ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲರೂ ಈ ಪರಮ ಜ್ಞಾನವನ್ನು ತಿಳಿದುಕೊಳ್ಳಿ. ಜ್ಞಾನ ಸಾಗರದಲ್ಲಿ ಮುಳುಗಿ. ಕೃಷ್ಣನು ಸಹ ಗೀತೆಯಲ್ಲಿ ನಾನು ಜಪ ತಪ ಆದಿಗಳಿಂದ ಸಿಗಲಾರೆ, ಜ್ಞಾನದಿಂದಲೇ ಸಿಗುತ್ತೇನೆ ಎಂದಿದ್ದಾನೆ. ಅಂದರೆ ಜ್ಞಾನಿ ಆತ್ಮ ನನಗೆ ವಿಶೇಷ ಪ್ರಿಯನಾಗಿದ್ದಾನೆ ಎಂದು ಕೃಷ್ಣ ಹೇಳಿದ್ದಾನೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಜ್ಞಾನ ಪಡೆಯಬೇಕಿದೆ. ಎಲ್ಲ ಆತ್ಮರು ಬ್ರಹ್ಮಜ್ಞಾನವನ್ನು ಪಡೆದು ಭಾರತದ ಅತಿ ಪ್ರಾಚೀನ ಯೋಗ ವಿಧಿ ಅಂದರೆ ಧ್ಯಾನದ ವಿಧಿ ಪರಮಶಾಂತಿಯ ಧ್ಯಾನ ಅಥವಾ ಪರಮಶಾಂತಿಯ ಯೋಗ ಇದನ್ನು ತಿಳಿದುಕೊಂಡು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲೆಡೆ ಪರಮಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಮನೆಯೆಲ್ಲವೂ ಪರಮಶಾಂತಿಯಿಂದ ತುಂಬಿಕೊಂಡು ಬಿಡುವುದು. ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಪರಮಶಾಂತಿಯಿಂದ ತುಂಬಿಬಿಡುವುದು. ಇದರಿಂದ ಎಲ್ಲರಿಗೂ ಪರಮಶಾಂತಿಯ ಅನುಭವ ಸಹ ಆಗುತ್ತಾ ಹೋಗುವುದು. ಈ ಭೂಮಿಯ ಮೇಲೆ ಅನೇಕ ಪ್ರಕಾರದ ಬೇರೆ ಬೇರೆ ಕಲಾದ ಆತ್ಮಗಳಿವೆ. ಕೆಲವು ಆತ್ಮಗಳು ಗ್ಯಾಲಕ್ಸಿಯಿಂದಲೂ ಯೂನಿವರ್ಸ್ಗಳಿಂದಲೂ ಸಹ ಹಾಗೂ ಬೇರೆ ಬೇರೆ ಬ್ರಹ್ಮಾಂಡಗಳಿಂದಲೂ ಸಹ ಬಂದಂತಹ ಆತ್ಮರು ಈ ಭೂಮಿಯ ಮೇಲೆ ಇದ್ದಾರೆ. ಕೆಲವರು 10 ಕಲಾದ 20 ಕಲಾದ ಆತ್ಮರು ಸಹ ಇಲ್ಲಿದ್ದಾರೆ. ನಾವು ಪರಮಶಾಂತಿಯ ವೈಬ್ರೇಷನ್ ಹರಡಿದಾಗ ಎಲ್ಲ ಆತ್ಮಗಳು ಜಾಗೃತವಾಗುವರು. ಎಲ್ಲೆಡೆ ವೈಬ್ರೇಷನ್ ಹರಡಿ ನಿಧಾನವಾಗಿ ಮೃತ್ಯುಲೋಕವು ಅಮರಲೋಕವಾಗಿ ಪರಿವರ್ತನೆಯಾಗುವುದು. ಬ್ರಹ್ಮಾಂಡದ 14 ಲೋಕಗಳಿವೆ. ಅದರಲ್ಲಿ ಪರಮಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹೋದಾಗ ಆ 14 ಲೋಕಗಳೂ ಸಹ ಪರಿವರ್ತನೆಯಾಗುವವು. ಬ್ರಹ್ಮಾಂಡ ಬದಲಾಗುವುದು. ನಂತರ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ ಆಕಾಶಗಂಗೆ ಬದಲಾಗುವುದು. ಹೀಗೆ ಕ್ರಮೇಣ ಸಂಪೂರ್ಣ ಯೂನಿವರ್ಸ್ ಪರಿವರ್ತನೆಯಾಗುವುದು. ನಂತರ ಸಂಪೂರ್ಣ ಮಲ್ಟಿವರ್ಸ್ ಪರಮಶಾಂತಿಯ ವೈಬ್ರೇಷನ್ನಿಂದ ತುಂಬಿಕೊಳ್ಳುವುದು. 100 ಕಲಾದ ಮಲ್ಟಿವರ್ಸ್ನಲ್ಲಿ 200 ಕಲಾದ ಪರಮಲೈಟ್ ಪರಮಪ್ರಕಾಶ ತುಂಬಿಕೊಳ್ಳುವುದು. 200 ಕಲಾದ ಪರಮಶಾಂತಿ ಪರಮಾನಂದ ತುಂಬಿಬಿಡುವುದು. ಪ್ರತಿಯೊಂದು ಕಲಾದ ಬ್ರಹ್ಮಾಂಡಗಳಲ್ಲಿಯೂ ಪರಂಧಾಮಗಳಿವೆ. 10 ಕಲಾದ ಪರಂಧಾಮ, 20 ಕಲಾದ ಪರಂಧಾಮ, ಹೀಗೆ ಬೇರೆ ಬೇರೆ ಕಲಾದ ಪರಂಧಾಮಗಳಿವೆ. ಯೂನಿವರ್ಸ್ಗಳು, ಗ್ರೇಟ್ ಯೂನಿವರ್ಸ್ಗಳು ಎಲ್ಲವುಗಳಲ್ಲಿ ಪರಂಧಾಮಗಳಿದ್ದು ಅದರ ಕ್ರಿಯೇಟರ್ ಬ್ರಹ್ಮ ಸ್ವರೂಪದಲ್ಲಿ ತಾನು ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಮಧ್ಯಭಾಗದಲ್ಲಿ ಇರುತ್ತಾನೆ. ಇದರಂತೆ ನಿರ್ಗುಣ ನಿರಾಕಾರ ಆತ್ಮಗಳೂ ಸಹ ಪರಮಧಾಮಗಳಲ್ಲಿ ಇರುತ್ತವೆ. ವಿಭಿನ್ನ ಪ್ರಕಾರದ ಪರಂಧಾಮಗಳಲ್ಲಿ ವಿಭಿನ್ನ ಪ್ರಕಾರದ ಆನಂದ ಪರಮಶಾಂತಿ ಇರುತ್ತದೆ. ಎಲ್ಲ ಆತ್ಮರು ಪರಮಶಾಂತಿ ಪರಮ ಆನಂದದಲ್ಲಿರುವಂತಹ ಜೀವನ ಎಲ್ಲೆಡೆ ನೆಲೆಯಾಗಲಿದೆ. ಮುಂದೆ ಬರಲಿರುವ ಸಮಯದಲ್ಲಿ ಎಲ್ಲವೂ ಪರಿವರ್ತನೆಯಾಗಲಿದೆ.
ಈ ಭೂಮಿಯ ಮೇಲೆ ಬಹಳ ಭಯಾನಕ ಸಮಯ ಬರಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಭೂಮಿಯ ಮೇಲೆ 3ನೇ ವಿಶ್ವ ಯುದ್ಧ ಜರುಗಲಿದೆ. ಅದರಲ್ಲಿ 1000 ಬಾರಿ ಭೂಮಿಯನ್ನು ವಿನಾಶ ಮಾಡುವ ಸಾಮರ್ಥ್ಯವುಳ್ಳ ಭಯಾನಕ ಪರಮಾಣು ಬಾಂಬ್ಗಳ ವಿಸ್ಫೋಟವಾಗಲಿದೆ. ಹೀಗಾಗಿ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಪಡೆದು ಪರಮ ಶಾಂತಿಯ ವೈಬ್ರೇಷನ್ ಹರಡುವುದರಿಂದ ಕಾಲಾಗ್ನಿಯಿಂದ ಆತ್ಮರು ರಕ್ಷಿಸಿಕೊಳ್ಳಬಹುದಾಗಿದೆ. ಈ ಜ್ಞಾನದಿಂದ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳಿ. ದೇಹವಂತೂ ಯಾರ ದೇಹವೂ ಸಹ ಉಳಿಯಲಾರದು. ಇಲ್ಲವಾದರೆ ಎಲ್ಲವೂ ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿದೆ. ಭೂಮಿಯ ಮೇಲಿರುವ 800 ಕೋಟಿ ಆತ್ಮಗಳಲ್ಲಿ 1% ಆತ್ಮಗಳಾದರೂ ಜಾಗೃತಗೊಂಡರೂ ಸಾಕು. ಅವರೆಲ್ಲ ಪರಮಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಈಗ ತಮೋಪ್ರಧಾನತೆಯಿಂದ ಕೂಡಿದಂತಹ ಈ ಪ್ರಕೃತಿಯು, ಇದರ 5 ತತ್ವಗಳು ಶಾಂತಗೊಳ್ಳುವವು. ಸತೋಪ್ರಧಾನತೆಗೆ ಪ್ರಕೃತಿಯು ಬಂದು ಬಿಡುವುದು. ಜನರು ಸಹ, ಅಂದರೆ ಅವರ ಮನಸ್ಸು ಸತೋಪ್ರಧಾನತೆಯಿಂದ ತುಂಬಿಕೊಳ್ಳುವುದು. ಇದರಿಂದ ಜನರ ಮನಸ್ಸಿನಲ್ಲಿ ಪರಮಶಾಂತಿ, ಪರಮಾನಂದ ತುಂಬಿಕೊಳ್ಳುವುದು. ಅನೇಕ ಧರ್ಮ, ಮತ, ಪಂಥಗಳು ಈ ಭೂಮಿಯ ಮೇಲೆ ಹೇಗೆ ಬಂದವು ಎಂಬುದನ್ನು ಬಾಪೂಜಿಯವರ ವಿಡಿಯೋಗಳಿಂದ ನೋಡಿ ತಿಳಿದುಕೊಳ್ಳಿ. ಬ್ರಹ್ಮಜ್ಞಾನವನ್ನು ಪಡೆದು ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಿ. ಯಾರ ದೇಹಗಳು ಉಳಿದುಕೊಳ್ಳುವುದಿಲ್ಲ. ಉಳಿಸಿಕೊಳ್ಳುವುದೇ ಆದರೆ ನಿಮ್ಮ ಆತ್ಮವನ್ನು ಉಳಿಸಿಕೊಳ್ಳಿ. ಆತ್ಮನಲ್ಲಿ ಪವರನ್ನು ವೃದ್ಧಿಸಿಕೊಳ್ಳಲು ಆತ್ಮಸ್ವರೂಪದಲ್ಲಿ ನೆಲೆಯಾಗಿ ಪರಮಾತ್ಮನಿಂದ ಪವರನ್ನು ಪಡೆದುಕೊಳ್ಳಿ. ಪರಮಪಿತನಿಂದ ಪವರನ್ನು ತೆಗೆದುಕೊಂಡಾಗ ಪರಮಶಾಂತಿ ವೈಬ್ರೇಷನ್ ಎಲ್ಲೆಡೆ ಹರಡಿಕೊಳ್ಳುವುದು. ಹರಡುತ್ತಾ ಹರಡುತ್ತಾ ಮೃತ್ಯುಲೋಕವು ಅಮರಲೋಕವಾಗಿ ಪರಿವರ್ತನೆಯಾಗುವುದು. ಇಲ್ಲಿಯೇ ಎಂದರೆ ಈ ಮೃತ್ಯುಲೋಕವೇ ಪರಮಧಾಮವಾಗಿ ಬಿಡುವುದು. ಪರಂಧಾಮ ಈ ಭೂಲೋಕಕ್ಕೆ ಇಳಿಯುವುದು. ಪರಮಾತ್ಮನನ್ನು ಅರಿತುಕೊಳ್ಳಲು ಜ್ಞಾನ ಮಾರ್ಗ ಒಂದೇ ಶ್ರೇಷ್ಠ ಮಾರ್ಗವಾಗಿದೆ. ಆತ್ಮಜ್ಞಾನ ಅಂದರೆ ಪರಬ್ರಹ್ಮ ನಿರಾಕಾರ ಸ್ವರೂಪನನ್ನು ತಿಳಿದುಕೊಳ್ಳುವಂತಹ ಜ್ಞಾನ. ಭವಿಷ್ಯಕಾರರು ಭಾರತ ಈಗ ಉಳಿದುಕೊಳ್ಳುವುದು ಅಸಾಧ್ಯವಾದ ಮಾತು ಎಂದು ಹೇಳುತ್ತಿದ್ದಾರೆ. ಆದರೆ ಈ ಭೂಮಿಯ ಮೇಲೆ ಪರಮಾಣು ಬಾಂಬ್ಗಳು ವಿಸ್ಫೋಟಗೊಂಡಿದ್ದೇ ಆದರೆ ಯಾವ ದೇಶಗಳೂ ಸಹ ಉಳಿದುಕೊಳ್ಳಲಾರವು. ಕೇವಲ ಆತ್ಮಗಳು ಉಳಿದುಕೊಳ್ಳುವುದು. ಅದರಲ್ಲಿಯೂ ಸಹ ಅಂತ್ಯದಲ್ಲಿ ಪರಮ ಪವರ್ ಭೂಮಿಗೆ ಇಳಿದಾಗ ಬಲಹೀನ ಆತ್ಮಗಳೆಲ್ಲವೂ ವಿಸರ್ಜನೆಗೊಳ್ಳುವವು. ಅಂದರೆ ಆ ಪವರನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಆತ್ಮಗಳು ಮುಕ್ತವಾಗಿ ಬಿಡುವವು. ಅಂದರೆ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವವು. ಇದಕ್ಕಾಗಿ ಮುಕ್ತಿ ಹಾಗೂ ಜೀವನ್ಮುಕ್ತಿ ಎನ್ನುವ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದಾಗಿದೆ. ಕಲಾ ಅಂದರೆ ಏನು ಎಂಬುದನ್ನು ಸಹ ತಿಳಿದುಕೊಳ್ಳಲೇಬೇಕು. ಕಲಾ ಎಂದರೆ ಪವರ್. ಉದಾಹರಣೆಗೆ ಶ್ರೀರಾಮನಲ್ಲಿ 14 ಕಲಾ ಇತ್ತು ಹಾಗೂ ಕೃಷ್ಣ 16 ಕಲಾ ವಲ್ಲಭನಾಗಿದ್ದ ಎಂತೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇಂದಿಗೂ ಅನೇಕ ಕಲಾಗಳ ಆತ್ಮರು ಈ ಭೂಮಿಯ ಮೇಲೆ ವಾಸ ಮಾಡುತ್ತಿದ್ದಾರೆ. ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಬ್ರಹ್ಮ ಋಷಿಗಳು ಬರುತ್ತಿದ್ದರು. ಇವರುಗಳಲ್ಲಿ 8ರಿಂದ ಹಿಡಿದು 9 ಕಲಾ ಇರುತ್ತಿತ್ತು. ರಾಜ ಜನಕನಂತಹ ರಾಜ ಋಷಿಗಳ ಆತ್ಮನಲ್ಲಿ 8ರಿಂದ 9 ಕಲಾ ಇರುತ್ತಿತ್ತು. ಕಲಾ ಪವರ್ ಎನ್ನುವಂತಹ ಬಾಪೂಜಿ ಅವರ ವಿಡಿಯೋ ನೋಡಿ ಕಲಾ ಅಂದರೆ ಏನು ಎನ್ನುವುದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳಿ. ಎಲ್ಲರೂ ಈಗ ಆತ್ಮನ ಪವರ್, ಚೇತನ ಶಕ್ತಿಯನ್ನು ಜಾಗೃತಗೊಳಿಸಬೇಕಿದೆ. ಆತ್ಮಚೇತನ ಅಂದರೆ ಆತ್ಮಶಕ್ತಿ, ಆತ್ಮ ಪವರನ್ನು ವೃದ್ಧಿಸಿಕೊಳ್ಳಬೇಕಿದೆ. ಬಾಪೂಜಿಯವರು ಬೇಹದ್ ಕಲಾದ ಆತ್ಮರ ಬಗ್ಗೆ ಹೇಳುತ್ತಾರೆ. ಬೇಹದ್ ಕಲಾದ ಬ್ರಹ್ಮಾಂಡಗಳಲ್ಲಿ ಬೇಹದ್ ಕಲಾ ಇದೆ. ಇಲ್ಲಿರುವ ಕೆಲವು ಆತ್ಮರು ಸಹ ಬೇಹದ್ ಕಲಾದ ಬ್ರಹ್ಮಾಂಡದ ಜ್ಞಾನವನ್ನು ಪಡೆದು ಬೇಹದ್ ಕಲಾದ ಬ್ರಹ್ಮಾಂಡಗಳಿಗೆ ಹೋಗಲಿದ್ದಾರೆ. ಅವರಿಗೆ ಬೇಹದ್ ಕಲಾದ ಪವರ್ ಸಿಗಲಿದೆ. ಯಾವ ಆತ್ಮರು ಬೇಹದ್ ಜ್ಞಾನವನ್ನು ಪಡೆದು ಜ್ಞಾನ, ಯೋಗ, ಸೇವೆ ಹಾಗೂ ಧಾರಣೆಯನ್ನು ಮಾಡುತ್ತಾರೆಯೋ ಅವರಿಗೆಲ್ಲ ಬೇಹದ್ ಕಲಾದ ಪವರ್ ಸಿಗಲಿದೆ. ಅಂದರೆ
ಬೇಹದ್ ಕಲಾದ ಆತ್ಮರಿಗೆ ಬೇಹದ್ ಕಲಾದ ಪವರ್ ಸಿಗಲಿದೆ. ಇದರಿಂದ ಅವರು ಬೇಹದ್ ಕಲಾದ ಬ್ರಹ್ಮಾಂಡಗಳಿಗೆ ಹೋಗಿ ಸೇರುವರು. ಬೇಹದ್ ಕಲಾದ ಜ್ಞಾನ ಎಂದರೆ ಕೇವಲ ಒಂದು ಬ್ರಹ್ಮಾಂಡದ ಆದಿ ಮಧ್ಯ ಹಾಗೂ ಅಂತ್ಯದ ಜ್ಞಾನವಲ್ಲ. ಇದು ಬೇಹದ್ ಕಲಾದ ಬ್ರಹ್ಮಾಂಡಗಳ ಜ್ಞಾನವಾಗಿದೆ. ಹೈ ಕ್ವಾಲಿಟಿಯ ಆತ್ಮರು ಬೇಹದ್ ಕಲಾದ ಬ್ರಹ್ಮಾಂಡಗಳಿಗೆ ಹೋಗಲಿದ್ದಾರೆ ಹಾಗೂ 200 ಕಲಾದ ಹೊಸ ಮಲ್ಟಿವರ್ಸ್ ಸೃಷ್ಟಿಯಾಗಲಿದೆ. ಇದರಲ್ಲಿ 200 ಕಲಾದ ಆತ್ಮಗಳು ಇರಲಿದ್ದಾರೆ. ಈಗ ನಡೆಯುತ್ತಿರುವ ಈ ಸಮಯದಲ್ಲಿ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬೇಹದ್ ಜ್ಞಾನ ಪಡೆದು ಆತ್ಮನ ಕಲಾ ವೃದ್ಧಿಸಿಕೊಳ್ಳಬೇಕಾಗಿದೆ. ಈ ಒಂದು ಸಮಯ ಆತ್ಮಶಕ್ತಿ, ಆತ್ಮಚೇತನ ಶಕ್ತಿಯನ್ನು ವೃದ್ಧಿಸುವಂತಹ ಸಮಯವಾಗಿದೆ. ಜ್ಞಾನ, ಯೋಗ, ಸೇವಾ, ಧಾರಣೆ ಈ 4 ಸಬ್ಜೆಕ್ಟ್ಗಳಲ್ಲಿ ಮುಂದುವರೆದಾಗ ಆತ್ಮನ ಕಲಾ ವೃದ್ಧಿಸುತ್ತದೆ. ಮೊದಲನೆಯ ಸಬ್ಜೆಕ್ಟ್ ಜ್ಞಾನ. ಜ್ಞಾನದಿಂದ ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕು ಎಂಬುದರ ಅರಿವಾಗುತ್ತದೆ. ಹಾಗೂ ಯೋಗ ಅಥವಾ ಧ್ಯಾನದಿಂದ ಆತ್ಮನ ಕನೆಕ್ಷನ್ ಪರಮಾತ್ಮನೊಂದಿಗೆ ಆಗುತ್ತದೆ. ಇದರಿಂದ ಪರಮ ಶಾಂತಿ ಪ್ರಾಪ್ತಿಯಾಗುತ್ತದೆ. ಜ್ಞಾನದಿಂದಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಪರಿವರ್ತನೆಯಾಗುತ್ತವೆ. ಆತ್ಮಸ್ವರೂಪದ ಅನುಭೂತಿಯಾಗುತ್ತದೆ. ನಾವು ಎಲ್ಲರನ್ನ ಪರಿವರ್ತನೆ ಮಾಡಬೇಕಿದೆ. ಅಂದರೆ ಎಲ್ಲರಿಗೂ ಪರಮ ಶಾಂತಿಯನ್ನು ನೀಡಬೇಕಿದೆ. ಇದುವೇ ನಮ್ಮ ಜೀವನದ ಗುರಿಯಾಗಬೇಕು. ಎಲ್ಲ ಆತ್ಮರು ಸೇರಿ ಪರಮ ಶಾಂತಿಯ ವೈಬ್ರೇಷನ್ ಹರಡೋಣ. ಪರಮ ಶಾಂತಿಯಿಂದ ಎಲ್ಲವೂ ನಿಧಾನಗತಿಯಲ್ಲಿ ಪರಿವರ್ತನೆ ಆಗಲಿದೆ. ಅಂದರೆ ಪಂಚತತ್ವಗಳು ಪರಮತತ್ವಗಳಲ್ಲಿ, ಪರಮತತ್ವವು ಪರಮ ಲೈಟ್ ಆಗಿ ಪರಿವರ್ತನೆಯಾಗುವುದು. ಇದರಿಂದ ಮೃತ್ಯುಲೋಕವು ಅಮರ ಲೋಕವಾಗಿ ಬಿಡುವುದು. ಜ್ಞಾನದಿಂದಲೇ ಸ್ವಪರಿವರ್ತನೆಯಾಗಿ ವಿಶ್ವ ಪರಿವರ್ತನೆ ಆಗುವುದು. ಮೃತ್ಯುಲೋಕವು ಅಮರ ಲೋಕವಾಗುವುದು. ಈ ಭೂಮಿಯ ಮೇಲೆ ಬೇಹದ್ ಕಲಾದ ಪರಮಲೋಕದ ಪವರನ್ನು ಇಳಿಸಿದಾಗ ಆಗ 200 ಕಲಾದ ಪವರ್ನಿಂದ ಮಲ್ಟಿವರ್ಸ್ ಸಂಪೂರ್ಣವಾಗಿ ತುಂಬಿಕೊಳ್ಳುವುದು. ಕ್ರಮೇಣವಾಗಿ ವಿಶ್ವದೆಲ್ಲೆಡೆ ಜ್ಞಾನ ಹರಡಿಕೊಳ್ಳುವುದು. ಜ್ಞಾನದಾನ, ಮಹಾದಾನ. ಈ ಜ್ಞಾನ ಎಲ್ಲೆಡೆ ಹರಡುವ ಕೆಲಸ ಈಗ ನಾವು ಮಾಡಬೇಕಿದೆ. ಎಲ್ಲರಿಗೂ ವಿಶ್ವ ಪರಿವರ್ತನೆಯ ಜ್ಞಾನ ನೀಡಬೇಕಿದೆ. ಇದರಿಂದ ನಮ್ಮ ಭಾಗ್ಯವು ಬೇಹದ್ ಅವಿನಾಶಿ ಭಾಗ್ಯವಾಗಿ ಪರಿವರ್ತನೆಯಾಗಲಿದೆ. ಅವಿನಾಶಿ ಭಾಗ್ಯ ಎಂದರೆ ಸ್ವರ್ಗಲೋಕದಲ್ಲಿನ ಭಾಗ್ಯದಂತಲ್ಲ. ಅಲ್ಲಿ ಮನುಷ್ಯನ ಪುಣ್ಯದ ಫಲ ಮುಗಿದಾಗ ಆ ಆತ್ಮನನ್ನು ಮೃತ್ಯುಲೋಕಕ್ಕೆ ಪುನಃ ಕಳಿಸಲಾಗುತ್ತದೆ. ಬೇಹದ್ ಅವಿನಾಶಿ ಭಾಗ್ಯ ಅಂದರೆ ಇದು ಸದಾಕಾಲಕ್ಕೆ ನಮ್ಮೊಂದಿಗೆ ಇರುವ ಅವಿನಾಶಿ ಭಾಗ್ಯವಾಗಿದೆ. ಇದರ ವಿನಾಶ ಎಂದಿಗೂ ಆಗದು. ಬೇಹದ್ ಕಲಾದ ಭಾಗ್ಯ ಇದು ಶಾಶ್ವತವಾದಂತಹ ಭಾಗ್ಯವಾಗಿದೆ. ಮಹಾವಿಶ್ವ ಪರಿವರ್ತನೆಗೆ ಸೇವಾ ಭಾಗ್ಯವನ್ನು ನೀಡಿ ಅವಿನಾಶಿ ಬೇಹದ್ ಭಾಗ್ಯವನ್ನು ಪಡೆದುಕೊಳ್ಳಬಹುದು. ಗೀತೆಯಲ್ಲಿ ಕೃಷ್ಣ, ಅರ್ಜುನ, ನೀನು ನನ್ನನ್ನು ಸ್ಮರಿಸು, ನಾನು ನಿನ್ನನ್ನು ಪರಮಧಾಮಕ್ಕೆ ಕೊಂಡೊಯ್ಯುವೆ ಎಂದಿದ್ದ. ಪರಮಧಾಮ ಎಂದರೆ ಕೃಷ್ಣನ 16 ಕಲಾದ ಪರಂಧಾಮ ಎಂಬುದು ಕೃಷ್ಣ ಹೇಳಿದ್ದ. ಆದರೆ ಈಗ ಸ್ವಯಂ ಆಲ್ಮೈಟಿಯು ನಿಮ್ಮನ್ನು ಬೇಹದ್ ಕಲಾದ ಪರಂಧಾಮಕ್ಕೆ ಕೊಂಡೊಯ್ಯಲು ಬಂದಿದ್ದಾನೆ. ಯಾರು ಸ್ವಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತನೆ ಮಾಡುವರೋ ಅವರು ಬೇಹದ್ ಕಲಾದ ಬ್ರಹ್ಮಾಂಡವನ್ನು ಸೇರುವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो